ನಮಸ್ತೆ ಕರ್ನಾಡು, ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ. ಸ್ನೇಹಿತರೆ, ಒಂದು ಉತ್ತರ ಕರ್ನಾಟಕದಲ್ಲಿ ಹೆಸರುವಾಗಿರುವಂಥ ಒಂದು ಅದ್ಭುತವಾದ ಹೆಸರೇ ಅದು ಮಧ್ಯಯುಗದ ಆದಿಪುರುಷ ಮತ್ತು ದೇವತಾ ಪುರುಷ ಎಂದೇ ಕರೆಸ್ಕೊಂಡಿರುವಂಥ ಸಿದ್ಧಾರೂಢರು ತಮ್ಮ ಜೀವಿತ ಅವಧಿಯಲ್ಲಿ ಇಡೀ ಅಖಂಡ ಭಾರತವನ್ನು ಸಂಚರಿಸಿದ್ರು ಅಂತ ಹೇಳಲಾಗ್ತದೆ. ಸಂಚರಿಸಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದ ರಾಜ್ಯವಾದಂಥ ಗೋವಾದಲ್ಲಿ ಎಲ್ಲಿ ನೆಲೆಸಿದ್ರು ಅನ್ನುವ ಒಂದು ವಿಚಾರವನ್ನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಈ ಸ್ಥಳಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಈ ಸ್ಥಳದಲ್ಲಿ ಒಂದೇ ಅಂದರೆ ಸಿದ್ಧಾರೂಢರು ಒಬ್ಬರನ್ನೇ ಪೂಜೆ ಮಾಡಲ್ಲ ಮತ್ತು ಹಲವಾರು ದೇವಾಲಯಗಳನ್ನು ಪೂಜೆ ಮಾಡ್ತಾರೆ. ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಹಲವಾರು, ಅವೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ, ಇಲ್ಲಿಯ ವಿಶೇಷಗಳನ್ನು ನಾನು ತಿಳಿಸ್ಲಿಕ್ಕೆ ಹೋಗ್ತೇನೆ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ನಾವು ಎಂಟ್ರೆನ್ಸಲ್ಲಿ ಹೋದಾಗ ಶಿವನ ಒಂದು ಮೂರ್ತಿಯನ್ನು ನೋಡ್ಬೋದು ಮತ್ತು ನವಗ್ರಹಗಳ ಒಂದು ಪೂಜೆಯನ್ನು ನೋಡ್ಬೋದು. ಶಿವನ ಒಂದು ಮೂರ್ತಿಯ ಮುಂಚೆ ಅಂದರೆ ಮುಂಭಾಗದಲ್ಲಿ ನಂದಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿಯ ವಿಶೇಷ ಏನಂತಂದರೆ ಎಲ್ಲವೂ ಕೂಡ ಅಮೃತ ಶಿಲೆಯಿಂದ ಇವು ಮಾಡಲ್ಪಟ್ಟಿದ್ದು. ಅದರಲ್ಲೂ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಜಾತ್ರಾ ಮಹೋತ್ಸವ ಒಂದು ಅದ್ಭುತವಾಗಿ ನಡೀತದೆ ಅಂತಲೇ ಹೇಳ್ಬೋದು. ಅದನ್ನೂ ಕೂಡ ನಿಮಗೆ ಈ ಮುಖಾಂತರ ನಾನು ತೋರಿಸ್ತೇನೆ. ಸ್ನೇಹಿತರೆ, ನೀವು ನೋಡ್ತಾ ಇರುವಂಥದ್ದು ಈಗ ಆದಿಪುರುಷ ಮತ್ತು ದೇವತಾ ಪುರುಷರಾದಂತಹ ಶ್ರೀ ಸಿದ್ಧಾರೂಢರ ಒಂದು ಗದ್ದಿಗೆಯನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನಡೆಯುವಂತಹ ಅದ್ಭುತವಾದಂಥ ಒಂದು ರಥೋತ್ಸವವೂ ಕೂಡ ಇಲ್ಲಿ ನಡೀತದೆ. ಈ ರಥೋತ್ಸವದಲ್ಲಿ ದಕ್ಷಿಣ ಭಾರತದಲ್ಲಿರುವಂಥ ಕರ್ನಾಟಕ, ಗೋವಾ, ಆಂಧ್ರ ಮತ್ತು ಮಹಾರಾಷ್ಟ್ರದ ಹಲವಾರು ಭಕ್ತರುಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಮತ್ತು ಈ ಮಠ ಸುಮಾರು ಒಂದು 5 ರಾಜ್ಯಗಳ ಭಕ್ತರುಗಳನ್ನು ಒಳಗೊಂಡಿದೆ. ಈ ರಥೋತ್ಸವದ ಜೊತೆಗೆ ಪಲ್ಲಕ್ಕಿ ಉತ್ಸವಗಳು ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಜಾತ್ರಾ ಮಹೋತ್ಸವವು ಪ್ರತಿ ಡಿಸೆಂಬರ್ 3ನೇ ಭಾನುವಾರದಿಂದ ಸುಮಾರು 5 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೀತದೆ. ಈ ಮಠದಲ್ಲಿ ಸಿದ್ಧಾರೂಢರು ಮತ್ತು ಗುರುನಾಥ ರೂಢರ ಒಂದು ಪೂಜೆ ಅಲ್ಲದೆ ಹಲವಾರು ಪೂಜೆಗಳು ನಡೀತದೆ. ಅದು ಯಾವ್ಯಾವು ಅಂತ ನಾನು ತಿಳಿಸ್ಕೊಡ್ತೇನೆ. ಈಗ ಆಯುಧ ಪೂಜೆಯ ಒಂದು ದಿನದಂದು ಚಾಮುಂಡೇಶ್ವರಿಯ ಉತ್ಸವವನ್ನು ಕೂಡ ಈ ಒಂದು ಮಠದಲ್ಲಿ ಮಾಡಲಾಗ್ತದೆ. ಅದಲ್ಲದೆ ನವದುರ್ಗಿಯರ ಅಂದರೆ ಆಯುಧ ಪೂಜೆ ಸಂದರ್ಭದಲ್ಲಿ ಕಾಳಿಕಾ ಮಾತೆ ಮತ್ತು ಅಂದರೆ ಆಯುಧ ಪೂಜೆಗಿಂತ ಮುಂಚೆ ನವದುರ್ಗಿಯರನ್ನು ಇಲ್ಲಿ ಪೂಜಿಸಲಾಗ್ತದೆ. ಅಲ್ಲಿಂದ ನಾವು ಗುರುನಾಥ ರೂಢರ ಒಂದು ಗದ್ದಿಗೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಲ್ಲಿಂದ ಸಹನ ಮಂದಿರ ಕಡೆಗೆ ನಾವು ಹೋದರೆ ಅಲ್ಲಿ ಆದಿಶೇಷನ ಮೇಲೆ ಶ್ರೀ ಸಿದ್ಧಾರೂಢರು ಮಲಗಿರುವಂಥ ಅದ್ಭುತವಾದಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನ ಒಂದು ಅದ್ಭುತವಾದಂತಹ ಒಂದು ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗ್ತದೆ. ಅದು ಕೂಡ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಅದಲ್ಲದೆ ಶ್ರೀ ರಾಮನವಮಿಯನ್ನು ಕೂಡ ಇಲ್ಲಿ ಅದ್ಭುತವಾಗಿ ಅಂದರೆ ಅತಿ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆಯರ ಒಂದು ಅದ್ಭುತವಾದಂತಹ ಒಂದು ವಿಗ್ರಹಗಳನ್ನು ನಾವಿಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು. ಸ್ನೇಹಿತರೆ, ಇದೆಲ್ಲವನ್ನು ನಾವು ನೋಡಿ ಕಣ್ತುಂಬ್ಕೊಬೇಕಂತಂದರೆ ನಮ್ಮ ಪಕ್ಕ ರಾಜ್ಯದಲ್ಲಿ ಇರುವಂಥ ಗೋವಾಕ್ಕೆ ಹೋಗಿ ಪಣಜಿಯಿಂದ ಮಾಪ್ಸಾ ಕಡೆಗೆ 6 ಕಿಲೋಮೀಟರಲ್ಲಿ ಅಂದರೆ ಪರೆವೆರಿ ಎನ್ನುವ ಸ್ಥಳದಲ್ಲಿ ಈ ಮಠವನ್ನು ನೋಡ್ಬೋದು. ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಅನ್ನ ಸಂತರ್ಪಣೆಯೂ ಕೂಡ ಜೋರಾಗಿ ನಡೀತದೆ. ಇವೆಲ್ಲವನ್ನು ನಡೆಸಿಕೊಂಡು ಹೋಗ್ತಾ ಇರುವಂಥ ಅದ್ಭುತವಾದ ವ್ಯಕ್ತಿ ಶ್ರೀ 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 ಗಣೇಶ ಮಹಾರಾಜ ಸ್ವಾಮಿಗಳು ಈ ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮನುಕುಲದ ಕೀರ್ತಿ ಮಹಾಮಹಿಮರೇ. ಅದಲ್ಲದೆ ಶಿವರಾತ್ರಿ, ಶ್ರಾವಣ ಮಾಸ, ಗುರುಪೂರ್ಣಿಮೆ
ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತದೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ.